ಹಾಯ್ ಹಲೋ, ನೀವು ನೋಡ್ತಾ ಇದ್ರ ರಿಪೋರ್ಟ್ ಒನ್. ನಾನು ಅಶ್ವಿನಿ ಭಟ್. ಈ ವರ್ಷದ ಬಹು ನಿರೀಕ್ಷಿತ ಸಿನಿಮಾ ಕಾಂತಾರ ನಮ್ಮೆಲ್ಲರ ಊಹೆಗೂ ಮೀರಿ ಬರ್ತಾ ಇದೆ. ಅಂತೂ ಚಿತ್ರದ ಶೂಟಿಂಗ್ ಮುಗಿಸಿರುವ ಚಿತ್ರತಂಡ ಒಂದು ಸಣ್ಣ ಝಲಕನ್ನ ಬಿಡುಗಡೆ ಮಾಡಿದ್ದು, ಶಟ್ರು ತಮ್ಮದೇ ಧ್ವನಿಯಲ್ಲಿ ಕಾಂತಾರ ಪ್ರಪಂಚವನ್ನ ವರ್ಣಿಸಿದ್ದಾರೆ. ಆ ಪ್ರಪಂಚವನ್ನ ನಾನು ಹೇಳಿದ್ರೆ ಚೆನ್ನಾಗಿರಲ್ಲ, ನೀವೇ ಒಂದ್ಸತಿ ನೋಡ್ಕೊಂಡು ಬನ್ನಿ. ಹೊಂಬಾಳೆ ಹಾಗೂ ರಿಷಬ್ ಶೆಟ್ಟಿ ಕನಸು ನನಸಾಗುವ ಸಮಯ ಹತ್ರ ಬರ್ತಿದೆ. ಕಾಂತಾರ ಚಾಪ್ಟರ್ 1 ಚಿತ್ರೀಕರಣ ಮುಕ್ತಾಯವಾಗಿದ್ದು, ಚಿತ್ರದ ಅದ್ಭುತ ಮೇಕಿಂಗ್ ವಿಡಿಯೋ ಇದೀಗ ರಿಲೀಸ್ ಆಗಿದೆ. ಮೊದಲ ಭಾಗಕ್ಕಿಂತ ಅಧಿಕ ಪಟ್ಟು ದೊಡ್ಡದಾಗಿ ಸಿನಿಮಾ ನಿರ್ಮಾಣವಾಗ್ತಾ ಇರೋದು ಗೊತ್ತಾಗ್ತಿದೆ. ಸಾವಿರಾರು ಜನ ಸಹ ಕಲಾವಿದರನ್ನ ಬಳಸಿಕೊಂಡು ಸಿನಿಮಾ ಸೆರೆ ಹಿಡಿಯಲಾಗಿದೆ. ತಮ್ಮದೇ ಧ್ವನಿಯಲ್ಲಿ ಕಾಂತಾರ ಪ್ರಪಂಚವನ್ನ ರಿಷಬ್ ಶೆಟ್ಟಿ ವರ್ಣಿಸಿದ್ದಾರೆ. ಸಾಕಷ್ಟು ಸಂಕಷ್ಟಗಳ ನಡುವೆಯೂ ದೈವ ಶಕ್ತಿಯ ಬಲದಿಂದ ಯಶಸ್ವಿಯಾಗಿ ಚಿತ್ರೀಕರಣ ಮುಗಿಸಿದ್ದನ್ನ ಮೆಲ್ಕ್ ಹಾಕಿದ್ದಾರೆ. ನಿಜಕ್ಕೂ ಚಿತ್ರಕ್ಕಾಗಿ ಇಡೀ ತಂಡ ಬಹಳ ಶ್ರಮ ಪಟ್ಟಿದ್ದು, ಇನ್ನು ಹೊಂಬಾಳೆ ಸಂಸ್ಥೆ ನೀರಿನಂತೆ ಹಣ ಚೆಲ್ಲಿ ಸಿನಿಮಾ ನಿರ್ಮಾಣ ಮಾಡಿರೋದು ಗೊತ್ತಾಗ್ತಿದೆ. ಬರೀ ಮೇಕಿಂಗ್ ವಿಡಿಯೋವನ್ನ ಒಂದು ಸಿನಿಮಾ ರೀತಿ ಕಟ್ಕೊಟ್ಟಿದ್ದಾರೆ. ಪಾತ್ರಕ್ಕಾಗಿ ರಿಷಬ್ ಶೆಟ್ಟಿ ತಯಾರಾಗಿರುವುದು, ಸೆಟ್ ನಿರ್ಮಾಣ, ಕಾಸ್ಟ್ಯೂಮ್ ಡಿಸೈನ್ ಎಲ್ಲವನ್ನ ಮೇಕಿಂಗ್ ವಿಡಿಯೋದಲ್ಲಿ ತೆರೆದಿಟ್ಟಿದ್ದಾರೆ. ಚಿತ್ರಕ್ಕಾಗಿ ಒಂದು ಊರಿನ ಸೆಟ್ ಅನ್ನೇ ಹಾಕಿದ್ದಾರೆ. ನಡುವೆ ದೊಡ್ಡದೊಂದು ದೇವಾಲಯ ಸೆಟ್ ಕೂಡ ಇದೆ. ಅದೇ ಚಿತ್ರದ ಹೈಲೈಟ್ ಆಗುವಂತೆ ಕಾಣ್ತಿದೆ. ಸಾಮಾನ್ಯವಾಗಿ ರಾಜಮೌಳಿ ತಮ್ಮ ಸಿನಿಮಾಗಳಿಗೆ ಹೀಗೆ ದೊಡ್ಡ ಸೆಟ್ಗಳನ್ನ ಹಾಕಿ ಸಾವಿರಾರು ಜನರನ್ನ ಬಳಸಿಕೊಂಡು ಚಿತ್ರೀಕರಣ ನಡೆಸ್ತಾರೆ. ಅದೇ ರೀತಿ ಕಾಂತಾರ ತಂಡ ಕೂಡ ದೊಡ್ಡದಾಗಿ ಕನಸು ಕಂಡು ಅದನ್ನ ನನಸು ಮಾಡಿ ಶ್ರಮಿಸಿದ್ದಾರೆ. ನನ್ನದೊಂದು ಕನಸು ನಮ್ಮ ಮಣ್ಣಿನ ಕಥೆಯನ್ನು ಇಡೀ ಪ್ರಪಂಚಕ್ಕೆ ಹೇಳಬೇಕು ಅಂತ. ನಮ್ಮ ಊರು, ನಮ್ಮ ಜನ, ನಮ್ಮ ನಂಬಿಕೆಗಳು. ಆ ಕನಸಿನ ಬೆನ್ನತ್ತಲು ಶುರು ಮಾಡಿದಾಗ ಸಾವಿರಾರು ಜನ ನನ್ನ ಬೆನ್ನಿಗೆ ನಿಂತವರು. 3 ವರ್ಷಗಳ ಪರಿಶ್ರಮ, 250 ದಿನಗಳ ಚಿತ್ರೀಕರಣ. ಎಷ್ಟೇ ಕಷ್ಟ ಬಂದರೂ ನಾನು ನಂಬಿದ ದೈವ ನನ್ನ ಕೈ ಬಿಡಲಿಲ್ಲ. ನನ್ನ ಇಡೀ ತಂಡ, ನನ್ನ ನಿರ್ಮಾಪಕರು ನನ್ನ ಬೆನ್ನೆಲುಬಾಗಿ ಎದ್ರು. ಪ್ರತಿದಿನ ಸೆಟ್ನಲ್ಲಿ ಸಾವಿರಾರು ಜನರನ್ನ ನೋಡಿದಾಗ ನನಗೆ ಕಾಡುತ್ತಿದ್ದ ವಿಷಯ ಒಂದೇ: ಇದು ಕೇವಲ ಸಿನಿಮಾ ಅಲ್ಲ, ಇದೊಂದು ಶಕ್ತಿ ಎಂದು ರಿಷಬ್ ಶೆಟ್ಟಿ ಹೇಳಿದ್ದಾರೆ. ಕೊನೆ ದಿನ ಚಿತ್ರೀಕರಣ ಮುಗಿದ ಬಳಿಕ ತಂಡದ ಎಲ್ರಿಗೂ ಧನ್ಯವಾದ ತಿಳಿಸಿ ರಿಷಬ್ ಶೆಟ್ಟಿ ಪ್ಯಾಕಪ್ ಹೇಳಿದ್ದಾರೆ.